ಅರ್ಜೆಂಟೀನಾದ ಫುಟ್ಬಾಲ್ ದಂತಕತೆ ಲಿಯೋನೆಲ್ ಮೆಸ್ಸಿ ಭಾರತಕ್ಕೆ ಬಂದಿದ್ದಾರೆ. ಗೋಟ್ ಟೂರ್ ಅಂತ ಅದರ ಭಾಗವಾಗಿ ಕೋಲ್ಕತ್ತಾದ ಸಾಲ್ಟ್ ಲೇಕ್ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಟಿಕೆಟ್ ಪಡೆದು ಮೆಸ್ಸಿ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದ ಲಕ್ಷಾಂತರ ಅಭಿಮಾನಿಗಳು ಕಾರ್ಯಕ್ರಮವನ್ನು ಸರಿಯಾಗಿ ಆಯೋಜನೆ ಮಾಡದಿದ್ದಕ್ಕೆ ರೊಚ್ಚಿಗೆದ್ದು ಸ್ಟೇಡಿಯಮಲ್ಲೇ ಫುಲ್ ದಾಂಧಲೆ ಮಾಡಿದ್ದಾರೆ. ಕಾರ್ಯಕ್ರಮದ ವೀಕ್ಷಣೆಗೆ 5,000ದಿಂದ 25,000 ರೂಪಾಯಿ ತನಕ ಟಿಕೆಟ್ ದರ ನಿಗದಿ ಮಾಡಲಾಗಿತ್ತು. ಟಿಕೆಟ್ ದುಬಾರಿಯಾಗಿದ್ದರೂ ಮೆಸ್ಸಿ ನೋಡಬೇಕು ಅಂದ್ಕೊಂಡು ಅಭಿಮಾನಿಗಳು ಸ್ಟೇಡಿಯಂಗೆ ಬಂದಿದ್ದರು. ಆದರೆ ಕಾರ್ಯಕ್ರಮ ಕೇವಲ 10 ನಿಮಿಷದಲ್ಲಿ ಮುಗಿದಿದ್ದರಿಂದ 10 ಇಲ್ಲ, ನನ್ನ ಪ್ರಕಾರ ಮೆಸ್ಸಿ ಗ್ರೌಂಡಲ್ಲಿ ಇದ್ದಿದ್ದು 5 ನಿಮಿಷ ಹೊರಟುಬಿಟ್ರು. ಸಿಟ್ಟಿಗೆದ್ದ ಅಭಿಮಾನಿಗಳು ಚೇರ್ ಎಲ್ಲ ತೆಗೆದು ಗ್ರೌಂಡ್ಗೆ ಎಸ್ದು ವಾಟರ್ ಬಾಟ್ಲ್ ಎಸ್ದು ಎಲ್ಲ ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ಸ್ಟೇಡಿಯಂ ರಣಾಂಗಣವಾಗಿ ಬದಲಾಯಿತು. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಅಭಿಮಾನಿಗಳ ಮೇಲೆ ಲಘು ಲಾಠಿ ಚಾರ್ಜ್ ಕೂಡ ನಡೆಯಿತು. ಈ ಅವ್ಯವಸ್ಥೆಗೆ ಮಮತಾ ಬ್ಯಾನರ್ಜಿಯ ಹೊಣೆ ಅಂತ ಬಿಜೆಪಿ ಕಿಡಿಕಾರಿದೆ. ಘಟನೆಗೆ ವಿಷಾದ ವ್ಯಕ್ತಪಡಿಸಿದ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಫುಟ್ಬಾಲ್ ಐಕಾನ್ ಮೆಸ್ಸಿ ಅವರ ಅಭಿಮಾನಿಗಳಲ್ಲಿ ಕ್ಷಮೆಯನ್ನು ಕೇಳಿದ್ದಾರೆ. ಘಟನೆ ಬಗ್ಗೆ ತನಿಖೆಗೆ ಆದೇಶ ನೀಡಿರುವುದಾಗಿ ಹೇಳಿದ್ದಾರೆ. ಈ ಬೆನ್ನಲ್ಲೇ ಕಾರ್ಯಕ್ರಮದ ಮುಖ್ಯ ಆಯೋಜಕ ಸತ್ತಾದ್ರು ದತ್ತಾ ಅವರನ್ನು ಬಂಧಿಸಲಾಗಿದೆ. ಆಯೋಜಕರ ಮೇಲೆ ಕೊಲೆ ಯತ್ನ ಪ್ರಕರಣ ದಾಖಲಿಸುವಂತೆ ರಾಜ್ಯಪಾಲ ಸಿ.ವಿ. ಆನಂದ್ ಬೋಸ್ ಸೂಚನೆ ಮಾಡಿದ್ದಾರೆ. ಅಲ್ಲದೆ ಟಿಕೆಟ್ ಹಣ ಹಿಂತಿರುಗಿಸುವಂತೆಯೂ ಕೂಡ ತಾಕೀತು ಮಾಡಿದ್ದಾರೆ. ಸೇಮ್ ಇಲ್ಲಿ RCB ವಿಜಯೋತ್ಸವ ಆಯಿತು, ಹೆಂಗಾಯಿತು ಹಂಗೆ ಇಲ್ಲಿ ಕಾಲು ತುಳಿತಾ ಇತ್ತು, ಅವೆಲ್ಲ ಏನೂ ಇಲ್ಲ. ಬಟ್ ಮೆಸ್ಸಿ ಇದ್ದಿದ್ದೇ 5 ನಿಮಿಷಕ್ಕೆ ಹೊರಟುಬಿಟ್ರು. ಇವರು 3 ತಿಂಗಳಿಂದ ಟಿಕೆಟ್ನ ತಗೊಂಡು 5,000ದಿಂದ 25,000 30,000 ಕೊಟ್ಟು ಅಲ್ಲಿ 1 ಸೆಕೆಂಡು ಕಣ್ ತುಂಬಿಕೊಳ್ಳೋಕ್ಕಾಗಿಲ್ಲ. ಇನ್ನೊಂದು ದೊಡ್ಡ ಸಮಸ್ಯೆ ಆಗಿದ್ದೇನು ಗೊತ್ತಾ, ಈ ಮೆಸ್ಸಿ ಬಂದಿರೋದ್ರಿಂದ ಅಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರದ ಮಂತ್ರಿಗಳು ಅವ್ರ ಕುಟುಂಬದವರು ಇಲ್ಲಾಗಿತ್ತಲ್ಲ, ಇಲ್ಲಿ ವಿಧಾನಸೌಧದ ಮೆಟ್ಲುಗಳ ಮೇಲೆ ಎಲ್ಲ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರಲ್ಲಪ್ಪ, ಅದೇ ಥರ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಮೆಸ್ಸಿ ಸುತ್ತ ಅವರೇ ಸೆಲ್ಫಿ ತಗೋತಾ ಇರೋದು. ಜನರಿಗೆ ಕಾಣಿಸೇ ಇಲ್ಲ ಮೆಸ್ಸಿ. ಸಿಟ್ಟು ಬರುತ್ತಾ ಇಲ್ವಾ ಜನರಿಗೆ? ಅದಕ್ಕೆ ದಾಂಧಲೆ ಮಾಡಾಕಿದ್ದಾರೆ. ಕೇರಳದ ತಿರುವನಂತಪುರಂ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಎನ್ಡಿಎ ಕಮಾಲ್ ಮಾಡಿದೆ. ಹಾಗೆ ನೋಡಿ ದೊಡ್ಡ ಸಾಧನೆನೇ ಅದು ಕೇರಳದಲ್ಲಿ. ಸಿಪಿಎಂ ಬಿಗುಮುಷ್ಟಿಯಲ್ಲಿದ್ದಂಥ ತಿರುವನಂತಪುರಂ ಕಾರ್ಪೊರೇಷನ್ ಹಾಗೂ ತ್ರಿಪುನಿತುರ ಮುನ್ಸಿಪಾಲಿಟಿಯನ್ನ ಬಿಜೆಪಿ ತನ್ನ ವಶ ಮಾಡಿಕೊಂಡಿದೆ. ಇನ್ನೊಂದು ಯಾವುದೋ ಗೆದ್ರು ಅನ್ಸುತ್ತೆ, ಪಾಲಕ್ಕಾಡ್ ಕೂಡ ಗೆದ್ದಿದ್ದಾರೆ. ಈ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲಿ ಸಾಧನೆ ಮಾಡಲಾಗಿದೆ. ಕೇರಳ ರಾಜಧಾನಿಯ ರಾಜಕೀಯ ಪಾಳ್ಯದಲ್ಲಿ ಸಂಭಾವ್ಯ ಬದಲಾವಣೆಯ ಸೂಚನೆಯಾಗಿದೆ ಅಂತ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ. ತಿರುವನಂತಪುರದ 101 ವಾರ್ಡ್ಗಳ ಪೈಕಿ ಬಿಜೆಪಿ 50 ವಾರ್ಡ್ಗಳನ್ನು ಗೆದ್ದಿದೆ ಅಂತೆ. ಹಾಗಾಗಿ ಮೇಯರ್ ಆಯ್ಕೆಯಾಗುವ ಸಾಧ್ಯತೆ ಇದೆ ಅಂತಿದ್ದಾರೆ. ತಿರುವನಂತಪುರಂ ಕಾರ್ಪೊರೇಷನ್ ಚುನಾವಣೆಯಲ್ಲಿ LDF, UDF ಮತ್ತು ಬಿಜೆಪಿ ನಡುವೆ ತ್ರಿಕೋನ ಸ್ಪರ್ಧೆ ಇತ್ತು. ಕಾಂಗ್ರೆಸ್ ನೇತೃತ್ವದ UDF 19 ವಾರ್ಡ್ಗಳಲ್ಲಿ ಮಾತ್ರ ಜಯಿಸಿದೆ. ಇನ್ನು ಐತಿಹಾಸಿಕ ಸಾಧನೆ ಮಾಡಿರುವಂತೆ ತಿರುವನಂತಪುರ ಬಿಜೆಪಿಗೆ ಪ್ರಧಾನಿ ಮೋದಿ ಕೂಡ ಅಭಿನಂದಿಸಿದ್ದಾರೆ. ವಿಚಿತ್ರ ಅಂದರೆ ಬಿಜೆಪಿ ಸಾಧನೆಯನ್ನು ಅಲ್ಲಿನ ಸಂಸದ ಹಿರಿಯ ಕಾಂಗ್ರೆಸ್ ನಾಯಕ ಶಶಿ ತರೂರ್ ಕೂಡ ಅಭಿನಂದಿಸಿದ್ದಾರೆ. ಆಲ್ಮೋಸ್ಟ್ ಅವರು ಕಾಂಗ್ರೆಸ್ನಿಂದ ಆಚೆ ಬಂದ ಇಲ್ಲಿ ಸಾಧನೆ ಏನಂದ್ರೆ 45 ವರ್ಷದಿಂದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಗೆಲ್ತಾ ಇದ್ದಿದ್ದು ಲೆಫ್ಟ್ನವರೇ LDF ಅವರು. 45 ನೆನಪಿರಬಹುದು ಅವರು ನಿಮಗೆ. ಹೈದರಾಬಾದ್ ಕಾರ್ಪೊರೇಷನ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಇದೇ ಸಾಧನೆ ಮಾಡ್ತು. ಅದಾದ ಮೇಲೆ ಇವರು ಹೈದರಾಬಾದ್ ತೆಲಂಗಾಣದಲ್ಲಿ ಇವರು MLA ಎಲೆಕ್ಷನ್ಗಳು ಗೆಲ್ಲೋದಕ್ಕೆ ಶುರುವಾಗಿದೆ. ವೆಸ್ಟ್ ಬೆಂಗಾಲಲ್ಲೂ ಹೀಗೆ ಆಗಿತ್ತು. ಸ್ಲೋ ಮೂವ್ಮೆಂಟ್. ಫಸ್ಟ್ ಕಾರ್ಪೊರೇಷನ್ ಇಂದ ಶುರು ಮಾಡಿ ಈಗ ಪಶ್ಚಿಮ ಬಂಗಾಳದಲ್ಲಿ ಪ್ರಮುಖ ವಿರೋಧ ಪಕ್ಷವಾಗಿ ಕೂತಿದೆ. ಈಗ ನಾವು ನೆಕ್ಸ್ಟ್ ಕೇರಳದಲ್ಲೂ ಹೀಗೆ ಅಂತ ಖುಷಿ ಪಟ್ಟುಕೊಂಡಿದ್ದಾರೆ. ಸಹಜವಾಗಿದೆ. ಓಕೆ, ಇನ್ನು ಭಾರತದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ 50% ಸುಂಕ ಹೇರಿದ ಟ್ರಂಪ್ ಕ್ರಮವನ್ನು ಖಂಡಿಸಿ ಅಮೆರಿಕ ಸಂಸತ್ನಲ್ಲೇ ನಿರ್ಣಯ ಮಂಡನೆ ಮಾಡಲಾಗಿದೆ. 3 ಸೆನೆಟ್ ಸದಸ್ಯರು 50% ಸುಂಕ ವಿಧಿಸಿದ ಡೊನಾಲ್ಡ್ ಟ್ರಂಪ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಕೊನೆಗೊಳಿಸುವ ಗುರಿ ಹೊಂದಿದ ನಿರ್ಣಯವನ್ನು ಮಂಡಿಸಿದ್ದಾರೆ. ಭಾರತ ಪ್ರಮುಖ ಪಾಲುದಾರ ದೇಶವಾಗಿದೆ. ಈ ಕ್ರಮಗಳು ಕಾನೂನು ಬಾಹಿರ ಮತ್ತು ಅಮೆರಿಕನ್ ಕಾರ್ಮಿಕರು, ಗ್ರಾಹಕರು ಮತ್ತು ದ್ವಿಪಕ್ಷೀಯ ಸಂಬಂಧಗಳಿಗೆ ಹಾನಿಕಾರಕ ಅಂತ ಕರೆದಿದ್ದಾರೆ. ಪ್ರತಿನಿಧಿಗಳಾದ ಡೆಬೋರಾ ರಾಸ್, ಮಾರ್ಕ್ ವಿಸಿ ಮತ್ತು ರಾಜಾ ಕೃಷ್ಣಮೂರ್ತಿ ಅವರು ಭಾರತ ಬ್ರೆಜಿಲ್ ಮೇಲೆ ಹೇರಿರ್ತಕ್ಕಂಥ ನಿರ್ಣಯವನ್ನು ಕೊನೆಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಉತ್ತರ ಕೆರೋಲಿನಾದ ಆರ್ಥಿಕತೆಯು ವ್ಯಾಪಾರ, ಹೂಡಿಕೆ ಮತ್ತು ಭಾರತೀಯ ಅಮೆರಿಕನ್ ಸಮುದಾಯದ ಮೂಲಕ ಭಾರತದೊಂದಿಗೆ ಆಳವಾಗಿ ಸಂಪರ್ಕ ಹೊಂದಿದೆ ಅಂತ ಕಾಂಗ್ರೆಸ್ ಸದಸ್ಯೆ ರಾಸ್ ಅವರು ಹೇಳಿದ್ದಾರೆ. ಭಾರತ ಒಂದು ಪ್ರಮುಖ ಸಾಂಸ್ಕೃತಿಕ, ಆರ್ಥಿಕ ಮತ್ತು ಕಾರ್ಯತಂತ್ರದ ಪಾಲುದಾರ ದೇಶ. ಈ ಅಕ್ರಮ ಸುಂಕಗಳು ಈಗಾಗಲೇ ಹೆಚ್ಚುತ್ತಿರುವ ವೆಚ್ಚಗಳೊಂದಿಗೆ ಹೋರಾಡುತ್ತಿರುವ ಜನರ ಮೇಲೆ ಭಾರೀ ಟ್ಯಾಕ್ಸ್ ಹೊಡೆತ ಬಿದ್ದಿದೆ ಅಂತ ಟ್ರಂಪ್ ಸರ್ಕಾರದ ನಿರ್ಧಾರವನ್ನು ಮಾರ್ಕ್ ವಿಸಿ ಅವರು ಟೀಕೆ ಮಾಡಿದ್ದಾರೆ. ಇನ್ನು ದೇಶ ವಿಭಜನೆಯ ಬಳಿಕ ಪಾಕಿಸ್ತಾನ ಮೊದಲ ಬಾರಿಗೆ ಸಂಸ್ಕೃತ ಕೋರ್ಸ್ ಅನ್ನು ಆರಂಭಿಸಿ ಸುದ್ದಿಯಾಗಿದೆ. ಅಲ್ಲಿ ಟೆರರಿಸ್ಟ್ಗಳಿಗೆ ಇದು ಗೊತ್ತಾದ್ರೆ ಮುಗೀತು. ಈಗ ಅವ್ರು ಏನ್ ಮಾಡ್ತಾರೋ ಗೊತ್ತಿಲ್ಲಪ್ಪ. ಮುನೀರ್ ಗೊತ್ತಾದ್ರೆ ಏನ್ ಮಾಡ್ತಾರೆ. ಲಾಹೋರ್ ಮ್ಯಾನೇಜ್ಮೆಂಟ್ ಸೈನ್ಸ್ನ ವಿಶ್ವವಿದ್ಯಾಲಯ 1947 ನಂತರ ಮೊದಲ ಬಾರಿಗೆ ಭಗವದ್ಗೀತೆ ಶ್ಲೋಕ ಮತ್ತು ಮಹಾಭಾರತವನ್ನು ಪರಿಚಯಿಸಿದಾರಂತೆ. 4 ಕೋರ್ಸ್ ಪ್ರಾರಂಭಿಸಿದ್ದಾರೆ. ವಿಶ್ವವಿದ್ಯಾಲಯ 3 ತಿಂಗಳ ಹಿಂದೆ ವೀಕೆಂಡ್ನಲ್ಲಿ ಸಂಸ್ಕೃತ ಕಾರ್ಯಾಗಾರವನ್ನು ಆಯೋಜಿಸಿತ್ತು. ಈ ಕಾರ್ಯಾಗಾರಕ್ಕೆ ವಿದ್ಯಾರ್ಥಿಗಳು, ವಿದ್ವಾಂಸರಿಂದ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಸಿಕ್ತಂತೆ. ಹಾಗಾಗಿ ಈಗ ಪೂರ್ಣ ಪ್ರಮಾಣದ ಕೋರ್ಸನ್ನು ಮಾಡಿದರಂತೆ.
ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಸಾಮಾನ್ಯ ಸಾಂಸ್ಕೃತಿಕ ಪರಂಪರೆಗೆ ಮರುಸಂಪರ್ಕ ಸಾಧಿಸುವಂಥದ್ದು ಹೆಜ್ಜೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಎಲ್ಲಿವರೆಗೂ ನಿಲ್ಲುತ್ತೆ, ಎಷ್ಟು ದಿನ ನಿಲ್ಲುತ್ತೆ ಅಂತೇಳಿ. ದೇವಾಲಯಗಳನ್ನೇ ಪುಡಿ ಮಾಡಿದವರು, ಅಲ್ಲಿರುವಂಥ ಹಿಂದೂಗಳನ್ನೇ ಇವರು ಸಾಯಿಸಿದಂಥವ್ರು. 14% ಇದ್ದಿದ್ದು 2%ಗೆ ಬಂದು ನಿಂತಿದೆ ಪಾಕಿಸ್ತಾನದಲ್ಲಿ. ನಮ್ಮಲ್ಲಿ 2% ಇದ್ದಿದ್ದು 14%ಗೆ ಹೋಗಿದೆ. ಈಗ ಅಲ್ಲಿ ಹಳೇ ಪ್ರಾಚೀನವಾಗಿರುವಂಥ ಸಂಸ್ಕೃತದ ಗ್ರಂಥಾಲಯಗಳಲ್ಲಿ ಇದ್ವಂತೆ, ಅವನ್ನೆಲ್ಲ ಈಗ ಪಾಪ ವಿದೇಶದಿಂದ ಬರೋರೆಲ್ಲ ಓದ್ತಾ ಇದ್ರಂತೆ. ಈಗ ಅಲ್ಲಿವರೆಗೂ ಓದೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಜನವರಿಯಲ್ಲಿ ನಟ ದರ್ಶನ್ಗೆ ಜಾಮೀನು ಸಿಕ್ಕೇ ಸಿಗುತ್ತಂತೆ. ಜನವರಿ 23ರ ಒಳಗೆ ಜಾಮೀನು ಸಿಗದಿದ್ರೆ ಜೈಲಿಗೆ ಹೋಗ್ಬಿಟ್ಟು ನಾನು ದರ್ಶನ್ ನನ್ನ ಆಶೀರ್ವಾದ ತಗೊಂಡು ಬರ್ತೀನಿ ಅಂತ ಕಲ್ಟ್ ಸಿನಿಮಾ ಹೀರೋ ನಟ ಜೈದ್ ಖಾನ್ ಹೇಳಿದ್ದಾರೆ. ಅವರು ಪ್ರಮೋಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸಚಿವ ಜಮೀರ್ ಅಹಮದ್ ಅವರ ಕಾಂಟ್ರವರ್ಸಿಗಳು ನಿಮ್ಮ ಸಿನಿಮಾಗೆ ಎಫೆಕ್ಟ್ ಆಯ್ತಾ ಅಂತ ಕೇಳಿದ್ದಕ್ಕೆ ಹೌದೌದು ಖಂಡಿತ ಎಫೆಕ್ಟ್ ಆಯಿತು, ನನ್ನ ಹಿಂದಿನ ಸಿನಿಮಾ ಮೇಲೂ ಅವರ ರಾಜಕೀಯದ ಬೆಳವಣಿಗೆಯಿಂದ ಪರಿಣಾಮ ಆಯಿತು ಅಂತ ಅಂದಿದ್ದಾರೆ. ಸರ್, ನನ್ನ ನಿರೀಕ್ಷೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ ಅವ್ರು ಜನವರಿಗೆ ಅವ್ರಿಗೆ ಬೇಲ್ ಸಿಗೋ ಥರ ನಿರೀಕ್ಷೆ ಇದೆ ಸರ್. ಅಕಸ್ಮಾತ್ ಸಿಗಲಿಲ್ಲ ಅನ್ನೋ ಒಂದು ಏನಂದ್ರೆ ಆದರೆ ನಾನೇ ಸ್ವತಃ ಪರ್ಸ್ನಲ್ ಆಗಿ ಹೋಗಿ ಅವ್ರ ಆಶೀರ್ವಾದ ತೊಗೊಂಡು ಬಂದೇ ಬರ್ತೀನಿ ಸರ್. ಇಲ್ಲ ಸರ್, ಆವಾಗ ಆಗಿತ್ತು ಸರ್. ಏನಕ್ಕಂದ್ರೆ ಅದೇನೋ ಒಂದು ಕಾಂಟ್ರವರ್ಸಿ ನಡೀತು. ನಮ್ಮ ತಂದೆ ಹೇಳಿದ ಒಂದು ಸ್ಟೇಟ್ಮೆಂಟು ಅದು ಜನ ಮತ್ತು ಏನೋ ಒಂದು ಬೇರೆ ಥರ ಸೃಷ್ಟಿ ಆಗೋಯ್ತು ಅದು. ಸೊ ಅದು ಎಫೆಕ್ಟ್. ರಾಜ್ಯದಲ್ಲಿ ಚಳಿ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ 14 ಡಿಗ್ರಿಗೆಲ್ಲ ತಾಪಮಾನ ಇಳಿಕೆಯಾಗಿದೆ. ಉತ್ತರ ಕರ್ನಾಟಕದಲ್ಲಂತೂ 9 ಡಿಗ್ರಿ ತನಕ ಇಳಿದಿದೆ. ಧಾರವಾಡ ಜಿಲ್ಲೆ ಸೇರಿದಂತೆ ಗದಗ್, ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ, ಬೆಳಗಾವಿ ಜಿಲ್ಲೆಯಲ್ಲಿ ಮುಂದಿನ 2 ದಿನಗಳಲ್ಲಿ ಭಾರೀ ಶೀತಗಾಳಿಯೊಂದಿಗೆ ಮೈ ಕೊರೆಯುವ ಚಳಿ ಬಿಡುತ್ತೆ. ಇದು ಮಾನವರು ಹಾಗೂ ಬೆಳೆಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಅಂತ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಹವಾಮಾನ ಕೇಂದ್ರ ಎಚ್ಚರಿಕೆ ಕೊಟ್ಟಿದೆ. ಕಳೆದ 3-4 ದಿನಗಳಿಂದ ಮೈ ಕೊರೆಯುವ ಚಳಿ ಬಿಡ್ತಾ ಇದೆ. ಬರುವ 2 ದಿನಗಳಲ್ಲಿ ಇನ್ನೂ ಹೆಚ್ಚಿನ ಚಳಿ ಹಾಗೂ ಶೀತಗಾಳಿ ಆಗುತ್ತೆ. ಇದು ವಯಸ್ಸಾದವರ ಮೇಲೆ ಪರಿಣಾಮ ಖಂಡಿತ ಬೀರುತ್ತೆ. ಇದರ ಜೊತೆ ಬೆಳೆ ವೈಪರೀತ್ಯ ಕೂಡ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಚಿಕ್ಕ ಮಕ್ಕಳು, ವಯಸ್ಸಾದವರು ತುಂಬ ಹುಷಾರಾಗಿರಿ ಇನ್ನೊಂದು ವಾರ. ಮುಂದಿನ 3 ದಿನಗಳವರೆಗೆ ಶೀತ ಒಂದು ಗಾಳಿ ಬೀಸುವ ಒಂದು ಮುನ್ಸೂಚನೆ ಇದೆ. ನಮ್ಮ ನಾರ್ಮಲ್ ಉಷ್ಣತಾಮಾನಕ್ಕಿಂತ 1-2 ಡಿಗ್ರಿ ಕಡಿಮೆ ಆಗುವ ಒಂದು ವೈದ್ಯೋ ನಾರಾಯಣ ಹರಿ ಅಂತಾರೆ. ಇದೀಗ ಅದು ಮತ್ತೆ ಸಾಬೀತಾಗಿದೆ. ವಿಮಾನದಲ್ಲಿ ಅಮೆರಿಕ ಪ್ರಜೆ ಪ್ರಾಣ ಉಳಿಸುವ ಮೂಲಕ ಮತ್ತೆ ಸಾಕ್ಷೀಕರಣವಾಗಿದೆ. ಏನಾಗಿದೆ ಅಂತಂದರೆ, ಶಾಸಕಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ಹೋಗ್ತಾ ಇದ್ರಂತೆ ಗೋವಾದಿಂದ ದೆಹಲಿಗೆ. ಆ ಸಂದರ್ಭದಲ್ಲಿ ಅಮೆರಿಕದ ಮಹಿಳಾ ಪ್ರಜೆ ಅದರಲ್ಲಿ ಅಸ್ವಸ್ಥರಾಗ್ತಾರೆ. ಅಲ್ಲೇ ಇದ್ದಂಥ ಈ ಡಾಕ್ಟ್ರು ಅಂಜಲಿ ನಿಂಬಾಳ್ಕರ್ ಅವರು ಹೋಗ್ಬಿಟ್ಟು ಅವರಿಗೆ ಚಿಕಿತ್ಸೆಯನ್ನೆಲ್ಲ ಕೊಟ್ಟು ಅವ್ರಿಗೆ ಹುಷಾರಾಗಿ ಮತ್ತೆ ಅವರು ಅಸ್ವಸ್ಥ ಆಗ್ತಾರಂತೆ. ಮತ್ತು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅವರು ಅಲ್ಲಿ ಹೋಗಿ ಮುಟ್ಟುವವರೆಗೂ ಅವ್ರ ಜೊತೆಗೆ ಇದ್ದಾರೆ. ಅವರ ಕಾರ್ಯಕ್ಕೆ ಈಗ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ವೆರಿ ಗುಡ್. ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು RSS ನಡುವೆ ಜಟಾಪಟಿ ಮುಂದುವರೆದಿದೆ. ಈ ಬಾರಿ ಟ್ವೀಟ್ ಮೂಲಕ RSS ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಮಾಡಿದ್ದು, ಹಿಂದಿನ ಕರ್ನಾಟಕ ಬಿಜೆಪಿ ಸರ್ಕಾರ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಎಂಬ ಸಾಂವಿಧಾನಿಕ ಸಂಸ್ಥೆಯನ್ನು ರಚನೆ ಮಾಡಿತ್ತು. ಇದು 500 ಕೋಟಿ ಬಜೆಟ್ನೊಂದಿಗೆ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವ ಉದ್ದೇಶವನ್ನು ಹೊಂದಿತ್ತು. ಆದರೆ ವಾಸ್ತವದಲ್ಲಿ ಈ ಪ್ರದೇಶದ ಅಭಿವೃದ್ಧಿಗೆ ಮೀಸಲಾದ ಹಣವನ್ನು RSS ಮತ್ತು ಅದರ ಅಂಗಸಂಸ್ಥೆಗಳಿಗೆ ಉಪಯೋಗಕ್ಕಾಗಿ ಬಳಸಲಾಗಿತ್ತು. ಈ ಮೂಲಕ 322 ಕೋಟಿಗೂ ಹೆಚ್ಚು ಹಣವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ. ಇದು ರಾಜ್ಯದಲ್ಲಿ ನಡೆದ ಅತಿ ದೊಡ್ಡ ಹಗರಣ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಈ ಸಾರಿಗೆ ನೌಕರದ ಸಮಸ್ಯೆ ಯಾಕೋ ಬಗೆಹರುವಂಗೆ ಕಾಣಿಸ್ತಾನಿಲ್ಲಪ್ಪ. ಯಾಕೆಂದರೆ CM ಅವ್ರ ನೇತೃತ್ವದಲ್ಲಿ ಸಭೆ ಆಗಿತ್ತು, ಅದು ವಿಫಲ ಆಯಿತು. ಆಮೇಲೆ ಸಾರಿಗೆ ಸಚಿವರಿಗೆ ಹೇಳಿದರು, ರಾಮಲಿಂಗಾರೆಡ್ಡಿ ಅವರು ಒಂದಿಷ್ಟು ಸಭೆಯೆಲ್ಲ ಮಾಡಿ ಮನವರಿಕೆ ಪ್ರಯತ್ನ ಪಟ್ಟರು. ಬಟ್ ಇದು ಯಾವುದು ಕೂಡ ಪ್ರಯೋಜನ ಆದಂಗಿಲ್ಲ. ಹಳೆಯ ಪ್ರಸ್ತಾವನೆಯನ್ನೇ ಮುಂದಿಟ್ಟಿದ್ದಾರೆ ನೌಕರ ಮುಖಂಡರು. 38 ತಿಂಗಳ ಹಿಂಬಾಕಿ ಹಣ ಬದಲಾಗಿ ಕೇವಲ 14 ತಿಂಗಳದ್ದು ಮಾತ್ರ ಕೊಡ್ತಾರಂತೆ. ಅದು ಹೆಂಗಾಗುತ್ತೆ? ನಿಮ್ಮದು ಹಂಗೆ ಮಾಡಿಬಿಡಿ. ವೇತನ ಪರಿಷ್ಕರಣೆಯನ್ನು 1/4/2026ರಿಂದ ಜಾರಿಗೆ ತರುವಂತೆ ಸಚಿವರು ಹೇಳಿದಾರಂತೆ. ಆದರೆ ಈ ಪ್ರಸ್ತಾವನೆಗೆ ಸಾರಿಗೆ ನೌಕರರು ಒಪ್ಕೊಂಡಿಲ್ಲ. ನೌಕರರ ಸ್ಪಷ್ಟ ಬೇಡಿಕೆಯಂತೆ 1/1/2024ರಿಂದಲೇ ವೇತನ ಪರಿಷ್ಕರಣೆ ಜಾರಿಯಾಗಬೇಕು ಹಾಗೂ 25% ವೇತನ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಯೂನಿಯನ್ ಲೀಡರ್ಸ್ 2 ತಂಡಗಳಲ್ಲಿ ಬಂದು ಭೇಟಿ ಮಾಡಿದ್ರು. ಅವರ ಬೇಡಿಕೆಗಳು ಸುಮಾರು 2 ವರ್ಷದಿಂದ ಹೇಳ್ತಾ ಇದ್ದಾರೆ. ನಮ್ಮ ಯೂನಿಯನ್ ಲೀಡರ್ಸ್ ಏನು ಅಭಿಪ್ರಾಯ ಕೊಟ್ಟಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ನಾವು ಇವತ್ತಿನಿಂದಲೇ ಸಾರಿಗೆ ನಿಗಮಗಳ ನೌಕರರಿಗೆ ಈ ಸರ್ಕಾರ ನಿಮಗೆ 2 ವರ್ಷಗಳ ಕಾಲ ಮೋಸ ಮಾಡಲಿಕ್ಕೆ ಕೊಟ್ಟಿದೆ, ನಿಮ್ಮ ಅರಿಯರ್ಸನ್ನ ಮೋಸ ಮಾಡಲಿಕ್ಕೆ ಕೊಟ್ಟಿದೆ. ಇದು ಮುಂದೆ ಸಾರಿಗೆ ನಿಗಮಗಳ ನೌಕರರಿಗೆ ನಿರಂತರವಾಗಿ ಸ್ತನ್ಯ ಆಗುತ್ತೆ ಅಂತಕ್ಕಂಥ ಅಂಶಗಳು. ಇದೊಂದು ಸಮಸ್ಯೆ ಬಗೆಹರಿಸಾಗದೇ ಇರುವಂಥವ್ರು ಸರ್ಕಾರ ಇದು. ಇನ್ನುಳಿದಿದ್ದೆಲ್ಲ ಪುಂಗಿ ಉತ್ಕೊಂಡು ಓಡಾಡ್ತೀರಾ ಸರ್ಕಾರದವರು.
ಬೆಂಗಳೂರಿನ ಬಳಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸುವ ಸಂಬಂಧ ಸ್ಥಳದ ಅನುಕೂಲ ಮತ್ತು ತಾಂತ್ರಿಕ ಹಾಗೂ ಆರ್ಥಿಕ ಕಾರ್ಯಸಾಧ್ಯತಾ ವರದಿ ಸಿದ್ಧಪಡಿಸುವುದಕ್ಕೆ ಪರಿಣಿತ ಸಲಹಾ ಸಂಸ್ಥೆಯ ಆಯ್ಕೆಗಾಗಿ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ಟೆಂಡರ್ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸೋದಕ್ಕೆ 2026 ಜನವರಿ 12 ಕೊನೆ ದಿನವಾಗಿದೆ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಕನಕಪುರ ರಸ್ತೆಯಲ್ಲಿರುವ ಚೂಡಳ್ಳಿ, ಸೋಮನಹಳ್ಳಿ ಮತ್ತು ನೆಲಮಂಗಲದ ಬಳಿ ಸ್ಥಳಗಳನ್ನು ಸರ್ಕಾರ ಗುರುತಿಸಿದೆ. ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಉನ್ನತ ಮಟ್ಟದ ತಂಡ ಇವುಗಳ ಪರಿಶೀಲನೆ ಮಾಡಿ ಪ್ರಾಥಮಿಕ ವರದಿಯನ್ನು ಕೊಟ್ಟಿದೆ.